ನಿಮ್ಮ ಮನೇಲಿರೋ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳದು ಎಷ್ಟೇ ವಯಸ್ಸಾಗಿರ್ಲಿ ನೀವೆಲ್ಲರೂ ಬಂದು ಕುತ್ಕೊಂಡು ನೋಡುವಂತಹ ಒಂದು ಸಿನಿಮಾ ಆಗಸ್ಟ್ 15ನೇ ತಾರೀಕು ತೆರೆಯ ಮೇಲೆ ಬರ್ತಾ ಇದೆ. ಅದುವೇ ಕೃಷ್ಣಂ ಪ್ರಣಯ ಸಖಿ. ಈಗಾಗಲೇ ಗೊತ್ತಿರಬಹುದು, ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಅಂದ್ಕೊಳ್ಳೆ ಜನರಲ್ಲಿ ಎಲ್ಲರೂ ಟ್ರೈಲರ್ ಟೀಸರ್ ಬಗ್ಗೆ ಮಾತಾಡ್ತಿದ್ದಾರೆ. ಆದ್ರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗಳನ್ನ ನೀಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಇಬ್ಬರು ಸಖ ಇದ್ದಾರೆ. ಅವ್ರ ಜೊತೆನೆ ಮಾತಾಡೋಣ. ಕೃಷ್ಣಂ ಪ್ರಣಯ ಸಖಿ ಹೇಗ್ ನಡೆದು ಬಂತು, ನಾವು ಆಡಿಯನ್ಸ್ ಆಗಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು, ಇವೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಮೊದಲನೇದಾಗಿ ನಮ್ ಜೊತೆಗಿರೋರು, ಇವರು ತೆರೆಯ ಮೇಲೆ ನಕ್ರೆ ನಾವು ನಗ್ತಾ ಇರ್ತೀವಿ, ಇವ್ರ ಹತ್ರೆ ನಾವು ಅಳ್ತಾ ಇರ್ತೀವಿ. ಇವರು ಪ್ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ರೀತಿಗೆ ಮರಳಾಗದಿರೋರೇ ಇಲ್ಲ. ಮತ್ತೆ ಪ್ರೀತಿ ಮಾಡೋಣ ಅಂತ ಹೇಳಿ ಖಂಡಿತವಾಗಿಯೂ ಅನ್ಸುತ್ತೆ. ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಗಣೇಶ್ ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿದ್ದೀನಿ. ಇಂಟ್ರೊಡಕ್ಷನ್ ಭಾಳ ಚೆನ್ನಾಗಿ ಕೊಟ್ರಿ ನೀವು. ಕೃಷ್ಣಂ ಪ್ರಣಯ ಸಖಿ ಹಾಡು ಹಿಟ್ಟಾಗಿದೆ. ಆ್ಯಂಡ್ ನನ್ನ ಜೊತೆ ಇದ್ದಾರೆ ಇಬ್ಬರು ಸಖರು ಅಂತ. ಡೈರೆಕ್ಟ್ರು ಅದೇ ಕೇಳ್ತಾ ಇದ್ರು. ಇಲ್ಲ ಅವ್ರಿಗೆ ಭಾಷೆ ಮೇಲೆ ಅತಿ ಪ್ರೀತಿ. ಅವ್ರು ನನಗೆ ಯಾವಾಗಲೂ ಹೇಳ್ತಿರ್ತಾರೆ, ಸಾಹಿತ್ಯ ಇದೆಯಲ್ಲ ಸರ್, ಫ್ಲೂಯೆಂಟ್. ಅವರು ಕನ್ನಡ ಆಗಲಿ ಇಂಗ್ಲೀಷ್ ತೆಲುಗು ಎಲ್ಲ ಫ್ಲೂಯೆಂಟಾಗಿ ಮಾತಾಡ್ತಾರೆ. ಸಾಹಿತ್ಯ ಅಂತ ಬಂದಾಗ ಅವರು ಗ್ರ್ಯಾಂಟೆಡಾಗಿ ತೊಗೊಳ್ಳಲ್ಲ. ಬಿಕಾಸ್ ಸಾಹಿತ್ಯಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಅವರು ನನಗೆ ಆ ಡೆಪ್ತ್ ಹೋಗೋದು, ತೆಲುಗಾಗಲಿ ಕನ್ನಡ ಆಗಲಿ ನನಗೆ ಗೊತ್ತು ಭಾಷೆ. ಬಟ್ ಸಾಹಿತ್ಯ ಅಂತ ಬಂದಾಗ ವೆನ್ ಅದು ಜನರಿಗೆ ರೀಚ್ ಆಗೋದ್ರಲ್ಲಿ ನಾವು ಹಿಂದೆ ಹೋಗಬಾರ್ದು ಅಂಥೇಳಿ ಹಿ ಟೇಕ್ಸ್ ಎ ಕಾಲ್. ಅದಕ್ಕೆ ನೀವು ಸಖ ಅಂದಿದ್ದಕ್ಕೆ ನನಗೊಂದು ಐಡಿಯಾ ಬಂತು, ಕೃಷ್ಣ ಸಖ ಅಂತ. ನಾನು ಸುಧಾಮ, ರಿಯಲ್ ಕೃಷ್ಣ ಇವರು. ನಾನು ಪರದೆ ಮೇಲೆ ಅಷ್ಟೇ ಕೃಷ್ಣ. ಕೃಷ್ಣ ನಾನು ಪರಿಚಯ ಮಾಡ್ಕೊಡ್ತೀನಿ. ಜಗತ್ತಿನಲ್ಲಿರುವಂತಹ ಕರಾಳ ಮುಖಗಳನ್ನ ದಂಡುಪಾಳ್ಯದ ಮುಖಾಂತರ ನಮ್ಮೆಲ್ರಿಗೂ ಪರಿಚಯ ಮಾಡಿದವರು ಈಗ ಅದೇ ಜಗತ್ತಲ್ಲಿ ಅದೇ ಭೂಮಿಲಿ ಪ್ರೀತಿನೂ ಇದೆ ಅಂತ ಹೇಳಿ ನಮ್ಮೆಲ್ರಿಗೂ ಕೂಡ ಮತ್ತೆ ಪ್ರೀತಿಯ ನೆನಪು ಹುಟ್ಟಿಸೋದಕ್ಕೆ ಬರ್ತಾ ಇರೋರು ನಮ್ಮ ನಿರ್ದೇಶಕರು ಶ್ರೀನಿವಾಸ ರಾಜು ಸರ್. ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್. ನಿಮ್ಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಸರ್ ನೀವು? ಗಣೇಶ್ ಸರ್ ಜೊತೆಗೆ ಈಗ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಅವ್ರ ತರಾನೇ ಡೈಲಾಗ್ಸ್ ಇರಬಹುದು, ಅದೆಲ್ಲ ಏನಾದ್ರೂ ಒಂದು ಪಾಸಿಟಿವ್ ವಿಷಯ ಗಣೇಶ್ ಸರ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಓಕೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಿದ್ರೆ ಯಾವ್ದು? Laughter all the time ಅಂತಂದಿರುತ್ತಲ್ಲ, that's the best part. I am little bit reserved, but when it comes to Ganesh sir hatra so all the time we laugh a lot. But in cinema almost 1 year alli we laughed a number of hundreds of hours laughed. ಅಷ್ಟು ಈಸಿಯಾಗಿ he dealt the things ಅದೊಂದು. And director ಅಂದ್ಕೊಳ್ಳೆ that we work ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ, ವಿ ರೈಟ್ ಹಾರ್ಡ್ ಆ್ಯಂಡ್ ಬ್ಯಾಕ್ ಎಂಡ್ ತುಂಬ ಇರುತ್ತೆ ಕೃಷಿ. ದೋಸ್ ಆಲ್ ಥಿಂಗ್ಸ್ ಲಿಟಲ್ ಬಿಟ್ ಟ್ರೂತ್. ಬಟ್ ಅಂಟಿಲ್ ಅನ್ಲೆಸ್ ನಮ್ಮ ರೈಟಿಂಗ್ಗೆ ಒಂದು ಆಕ್ಟರ್ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಎನಿ ರೈಟಿಂಗ್. ಯಾಕಂದರೆ ವೆನ್ ವಿ ರೈಟ್ ನಮಗೆ ವಿಷನ್ ಇರಲ್ಲ, ಇದು ಹಿಂಗಿರುತ್ತೆ ಅನಿಸುತ್ತೆ. ಸೊ ವೆನ್ ಒನ್ಸ್ ಇಟ್ ಗೋಸ್ ಟು ಸೆಟ್ ಇದು ಹೆಂಗಿರುತ್ತೆ ಅಂದರೆ ಐ ಹ್ಯಾವ್ ಸಮ್ ವಿಷನ್ ಅಷ್ಟೇ, ಈ ಸೀನ್ ಹಿಂಗೆ ಮಾಡ್ಬೋದು ಅನಿಸುತ್ತೆ. ಸೊ ದಟ್ಸ್ ರೀಸನ್ ವೆನ್ ಐ ಸೆಟ್ ದೆಮ್, ಅವ್ರು ಪರ್ಫಾರ್ಮ್ ಮಾಡುವಾಗ ಇಟ್ ಗ್ರೋಸ್, ತುಂಬ ಹಂಗೆ ಬೆಳೀತಾ ಇರುತ್ತೆ ಕ್ಯಾರೆಕ್ಟರ್. ಇನ್ ದಟ್ ಆಸ್ಪೆಕ್ಟ್ ನಾನು ಒಂದು ಇದಕ್ಕೆ ಮುಂಚೆ ರಿಪೀಟೆಡ್ ಐ ಟೋಲ್ಡ್ ದಟ್ ವೆನ್ ಗಣೇಶ್ ಸರ್ ಹತ್ರ ವೆನ್ ಈಸ್ ಡೂಯಿಂಗ್ ಫಸ್ಟ್ ಒನ್ ಡೇ ತುಂಬ ಜೋವಿಲಾಗಿ ಏನೇನೋ ಆಗಿದೆ. ಬಟ್ ವೆನ್ ಐ ಗೋಯಿಂಗ್ ಇನ್ ಟು ದ ಸಬ್ಜೆಕ್ಟ್ I found these acting depths. Oh my God, something ಬೇರೆ kind of actor ಅನ್ನೋದು I felt very closely. ಆವಾಗ of course I am not a director to act ಮಾಡಿ enhance those all things I don't do. So ಇದು ಕ್ಯಾರೆಕ್ಟರ್ ಅಂದಮೇಲೆ they do. ಯಾಕಂದರೆ ಅವ್ರದ್ದೇ ಅಂತ ಒಂದು ಇನ್ವಾಲ್ವ್ಮೆಂಟು ಎಡಿಷನ್ಸ್ ಇರುತ್ತೆ. ಇದರಲ್ಲಿ ಐ ವರ್ಕ್ ವಿತ್ ನಂಬರ್ ಆಫ್ ಆ್ಯಕ್ಟರ್ಸ್, ಬೇರೆ ಬೇರೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಆ್ಯಕ್ಟರ್ಸ್, ನಂಬರ್ ಆ್ಯಕ್ಟರ್ಸ್ ವರ್ಕ್ ಮಾಡಿದ್ದೀನಿ. ಐ ಎಂಜಾಯ್ಡ್ ದೇರ್ ಆ್ಯಕ್ಟಿಂಗ್. ಬಿಕಾಸ್ ಎದಕ್ಕೆಂದರೆ ಯು ಸಿ ಆನ್ ಸ್ಕ್ರೀನ್ ನಾವು ಶೂಟ್ ಮಾಡಿದ ಮೇಲೆ ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು, ಕಲರ್ ಎನ್ಹ್ಯಾನ್ಸಿಂಗ್ ಇವೆಲ್ಲ ಮಾಡಿಬಿಟ್ಟು ವಿ ಪ್ರೊಜೆಕ್ಟ್. ಬಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸಿ ದ ಪರ್ಫಾರ್ಮೆನ್ಸ್. ಲೈವ್ ಆಗಿ ನೋಡೋದು ನಾನೇ. ಯು ಎಂಟೈರ್ ಆಡಿಯನ್ಸ್ ಕಾಂಟ್ ಸಿ ದ ಲೈವ್. ಸೊ ವೆನ್ ಅದು ಆ ಲೈವ್ ನೋಡುವಾಗ ಆ ಲೈವನ್ನು ಒಂದು ಎಲ್ಲ ಆ್ಯಕ್ಟರ್ಸ್ ನಂಗೆ ನೋಡೋಕ್ಕಾಗಲ್ಲ. ಸೊ ದಟ್ಸ್ ವೇರ್ ಗಣೇಶ್ ಸರ್ ಇಸ್ ಟೋಟಲಿ ಡಿಫರ್ಡ್ ಮೈ ವಿಷನ್. ಅವ್ರು ಮಾಡ್ತಾರೆ ಎಸ್. ಆಮೇಲೆ ಒನ್ ಪಾಯಿಂಟಲ್ಲಿ ಐ ಎಕ್ಸ್ಪೆಕ್ಟೆಡ್ ಮೋರ್, ಇನ್ನೂ ಮಾಡ್ತಾರೆ ಅಂದರೆ ಅಲ್ಲಿ ನನ್ನ ಕಂಟೆಂಟ್ ಮುಗಿಯೋಗುತ್ತೆ. ಸೊ ಓಕೆ
So I've not given enough material ಅನ್ಸುತ್ತೆ. Okay. So that's how I enjoyed almost 80-85 days, not even a single day. Usually shooting I never get bored, but when he's on the sets, ನನ್ನ ರೈಟಿಂಗ್ ಲಿಟಲ್ ಬಿಟ್ ಚೇಂಜ್ ಆಗೋದು, ಅಂದರೆ ಡೈಲಾಗ್ಸ್ ಟು ಆ್ಯಂಡ್ ಫ್ರೋ ಆಗೋದು, ಅದು ಇನ್ನೊಂದು ಎಡಿಷನ್ಸ್ ಆಗೋದು. ದೀಸ್ ಆಲ್ ಥಿಂಗ್ಸ್ ವೆನ್ ಈಸ್ ಡೂಯಿಂಗ್ ಜಸ್ಟ್ ಓಕೆ, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಬೆಟರ್ ಸೈಡ್. ಸೊ ವೆನ್ ಈಸ್ ಗೋಯಿಂಗ್ ಬೆಟರ್ಮೆಂಟ್ ಅನ್ನುವಾಗ ಎಸ್ ಐ ಹ್ಯಾವ್ ಗಿವನ್ ದಟ್ ಲಿಬರ್ಟಿ. ಆ ಥರ ತುಂಬ ಬೆಟರ್ಮೆಂಟ್ ಮಾಡಿಕೊಂಡು ಒನ್ ಆ್ಯಂಡ್ ಓನ್ಲಿ ಆ್ಯಕ್ಟರ್ ಗಣೇಶ್ ಸರ್. ದಟ್ಸ್ ಹೌ ಈವನ್ ಇಫ್ ಟುಮಾರೋ ಇಫ್ ಸಿನಿಮಾ ಏನಾದರೂ ಜೋವಿಲ್ ಆಗಿ ತುಂಬ ಕೊಲೋಕಿಲ್ ಆಗಿ ಸಮಥಿಂಗ್ ಏನಾದರೂ ಮ್ಯಾಜಿಕಲ್ ಆಗಿದ್ದರೆ there is a lot of involvement of Ganesh. That's so sweet. Yes, sir. ಬಟ್ ನಿಮಗೆ ಆ ಥರ ಇಂಪ್ರೂವೈಸ್ ಆಗೋಕ್ಕೆ ಡೈರೆಕ್ಟ್ರು ಕೂಡ ಬಿಡಬೇಕಾಗುತ್ತೆ. ಅವ್ರದ್ದೊಂದು ವಿಷನ್ ಇರುತ್ತೆ, ಅದನ್ನು ನೀವು ಬ್ಯೂಟಿಫೈ ಮಾಡಬೇಕೆ ಹೊರತು ಅದನ್ನು ಡೌನ್ ಪ್ಲೇ ಇದು ಮಾಡಬಾರ್ದು. ಸೊ ಆ ಥರದಲ್ಲಿ ಕ್ಯಾರೆಕ್ಟ್ರೇ ಹಂಗಿತ್ತು. ಆ್ಯಂಡ್ ನನಗೆ ತುಂಬಾ ಫ್ರೀ ಬಿಟ್ಟರು ರಾಜು ಅವರು, ನಮ್ಮ ಡೈರೆಕ್ಟ್ರ್. ಇಂಪ್ರೂವೈಸ್ ಹಿಂಗೆ ಮಾಡಿದ್ರೆ ಡೈರೆಕ್ಟ್ರೇ ನೋಡಿ ಸರ್, ಎಸ್ ಸರ್ ವಿಲ್ ಡು, ಎಸ್ ಸರ್ ವಿಲ್ ಡು, ಮಾಡೋಣ ಸರ್. ಸರಿ, ಆಮೇಲೆ ಸ್ವಲ್ಪ ಬೇರೆ ಥರ ಹೋಗ್ತಿದೆ ಅಂದರೆ ಬೇಡ ಅನ್ಸುತ್ತಲ್ಲ ಸರ್. ಸೊ ಆ ಥರದಲ್ಲಿ ಒಟ್ಟಾರೆ 80-85 ಡೇಸ್ ಶೂಟಿಂಗ್ ಡೇಸ್. ಬಟ್ ನಾವಿಬ್ಬರು ಕೂತ್ಕೊಂಡು ಮಾತಾಡಿದ್ದು ಆ್ಯಂಡ್ ಫ್ರಮ್ ಸ್ಕ್ರ್ಯಾಚ್ ಸಾಂಗ್ಸಿಂದ ಹಿಡಿದು ಯಾವ ಥರ ಮಾಡಬೇಕು, ಇದೇ ಕೊರಿಯೋಗ್ರಫಿ ಮಾಡಬೇಕು ಅಂತ ಇವರು ಫಸ್ಟಿಂದ ಇವರೇ ಮಾಡಬೇಕು ಸರ್ ಈ ಸಾಂಗು, ಇದು ಹಿಂಗೆ ಇರಬೇಕು ಕಾಸ್ಟ್ಯೂಮ್ಸು ಅಂತ. ಸೊ ಶೂಟಿಂಗ್ ಡೇಸ್ 85 ಇರ್ಬೋದು, ಬಟ್ ನಮ್ಮಿಬ್ಬರು ಜರ್ನಿ ಇದೆಯಲ್ಲ ಐ ಥಿಂಕ್ ಲಾಸ್ಟ್ ಜೂನ್ ಸ್ಟಾರ್ಟ್ ಆಗಿದ್ದು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಹಿಂದೆ 3 ತಿಂಗಳು. ಓಕೆ, 1.5 ವರ್ಷ ಜರ್ನಿ ಇದೆ ನಮ್ಮದು. ಆ್ಯಂಡ್ ಶೂಟಿಂಗಲ್ಲಂತೂ ಇಟ್ ವಾಸ್ ಸ್ಪೆಷಲ್. ಈಚ್ ಆ್ಯಂಡ್ ಎವ್ರಿ ಡೇ ಎಷ್ಟು ನಗ್ತಾ ಇದ್ವಿ ಅಂದರೆ ಅಷ್ಟು ನಗ್ತಾ ಇದ್ವಿ. ಈವನ್ ಸಾಂಗ್ ಶೂಟಿಂಗಲ್ಲೂ ಅಷ್ಟೇ. ಯಾವಾಗ ಮ್ಯಾರೇಜ್ ಈಸ್ ಫಿಕ್ಸ್ಡ್, ಚಿನ್ನಮ್ಮ ಚಿನ್ನಯ್ಯ ಹಿಟ್ ಆಯಿತು, ಯಾವಾಗ ದ್ವಾಪರ ಒಂದು ಬ್ಲಾಕ್ ಬಸ್ಟರ್ ಸಾಂಗ್ ಆಯಿತು, ಆವಾಗ ನಾವಿಬ್ಬರು, ನಾನು ಹೇಳಿದ್ದು ಒಂದೇ ಡೈರೆಕ್ಟರ್ ನೋಡಿ ನಾವು ಎಷ್ಟು ನಗ್ತಾ ಮಾಡಿದ್ವಿ ಅವತ್ತು ಕೆಲಸ. ಇವನ್ ಟಯರ್ಡ್ ಇದ್ದರೂ ಕೂಡ ನಾವು ತುಂಬಾ ನಗ್ತಾ ಇದ್ವಿ, ನಕ್ಕೊಂಡು ಮಾಡಿದ್ವಿ ಕೆಲಸ. ನೋಡಿ ಅದು ಸೀನ್ ಆನ್ ಸ್ಕ್ರೀನ್ ಟುಡೇ, ಆ ಖುಷಿ ಏನಿತ್ತು ನಮ್ಮಲ್ಲೆಲ್ಲ ಅಲ್ಲಿ ಆಡಿಯನ್ಸಲ್ಲಿ ಕಾಣಿಸ್ತಾ ಇದೆ ಆ ಖುಷಿ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.